Guys, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ಎಲ್ಲ ಸೆಕೆಂಡ್ ಪಿ ಯು ಸಿ ಹುಡುಗರು ಟೆನ್ಷನ್ ಅಲ್ಲಿ ಇರ್ತೀರಾ, ನಮ್ ರಿಸಲ್ಟ್ ಯಾವತ್ ಬರುತ್ತೋ, ಇವತ್ ಬರುತ್ತೋ, ನಾಳೆ ಬರುತ್ತೋ ಅಂತ ಪ್ರತಿಯೊಬ್ರು ಟೆನ್ಷನ್ ಅಲ್ಲಿ ಇರ್ತೀರಾ. ಕೆಲವರು ಏಪ್ರಿಲ್ 7 ಅಂತ ಬರ್ತಾರೆ, ಕೆಲವರು ಏಪ್ರಿಲ್ 8 ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮ್ ನಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ನ ಪೋಸ್ಟ್ಪೋನ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ಎಲೆಕ್ಷನ್ ರೀಸನ್ ಹಾಗೂ ತುಂಬಾ ಇವ್ಯಾಲ್ಯೂಯೇಷನ್ ಆಗಿಲ್ಲ, ಅದು ಇದು ಏನೇನೋ ಹೇಳ್ತಿದ್ರು. ಆದ್ರೆ ಡೋಂಟ್ ವರಿ ಗಾಯ್ಸ್, ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್ ಅಂದ್ರೆ KSEB, ನಮ್ ಯಾವ KSEB ಯಾವ ಇವಾಗ ಅನೌನ್ಸ್ ಮಾಡಿದೆ ನಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದು. ನಮ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಈ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್ ಅನೌನ್ಸ್ ಮಾಡಿರೋದನ್ನ ಏನಂದ್ರೆ ಏಪ್ರಿಲ್ 9th 11 o'clock ಇಂದ 4 o'clock ಒಳಗಡೆ ನಿಮ್ಮ ರಿಸಲ್ಟ್ ಬರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಏಪ್ರಿಲ್ 9th 11 o'clock AM ಇಂದ 4 o'clock PM ಒಳಗಡೆ ನಿಮ್ಗೆ ಅಫಿಷಿಯಲ್ ಆಗಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಈ ನಿಮ್ಮ ರಿಸಲ್ಟ್ ನ ಹೇಗ್ ನೋಡ್ಬೇಕು ಅಂದ್ರೆ, ಈ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನ ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ನಿಮ್ಗೆ ಕೊಡ್ತೀವಿ. ರಿಸಲ್ಟ್ ಬಂದಿದ ತಕ್ಷಣನೇ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಈ ಅಪ್ಡೇಟೆಡ್ ಅಪ್ಡೇಟೆಡ್ ವೆಬ್ಸೈಟ್, ನಿಮ್ಮ ರಿಸಲ್ಟ್ ನಿಮ್ ರಿಸಲ್ಟ್ ಅನೌನ್ಸ್ ಆಗೋ ಅಪ್ಡೇಟೆಡ್ ವೆಬ್ಸೈಟ್ ಲಿಂಕ್ ನ ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಹಾಕ್ತಿವಿ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೂ ನಮ್ಮ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ. ಅಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣನೇ ನಿಮ್ಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಈ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವಾಟ್ಸ್ಆಪ್ ಚಾನಲ್ ಅಲ್ಲಿ ಹೋಗಿ ಜಾಯಿನ್ ಆಗಿ ನಿಮ್ಗೆ ರಿಸಲ್ಟ್ ಬಂದಿದ ತಕ್ಷಣನೇ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಈ ಈ ಸೆಕೆಂಡ್ ಪಿ ಯು ಸಿ ಹುಡುಗರದು ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಸೆಕೆಂಡ್ ಪಿ ಯು ಸಿ ಈ ಏಪ್ರಿಲ್ 9th 11 o'clock ಇಂದ 4 o'clock ಒಳಗಡೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ನೀವು ಇಲ್ಲಿ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ದ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಓದಿದ್ರೆ ನಿಮ್ಗೆ ನಾಳೆ 11 ಗಂಟೆ ಮೇಲೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ನಿಮ್ಮ ಎಲ್ಲಾ ಸೆಕೆಂಡ್ ಪಿ ಯು ಸಿ ಹುಡುಗರಿಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಯಾರು ನಿಮ್ಮ ಎಕ್ಸಾಮಿನೇಷನ್ ಈ ಸತಿ ಇವ್ಯಾಲ್ಯೂಯೇಷನ್ ಚೆನ್ನಾಗಿದೆ, ಎಲ್ಲಾ ಕಡೆನೂ ಹೇಳ್ತಿದ್ದಾರೆ, ಎಲ್ಲಾ ಇವ್ಯಾಲ್ಯೂಯೇಟರ್ ಹೇಳಿದರು ಈ ಸತಿ ಎಕ್ಸಾಮಿನೇಷನ್ ರಿಸಲ್ಟ್ ಚೆನ್ನಾಗಿದೆ. ನಿಮ್ಮ ಎಕ್ಸ್ಪೆಕ್ಟೆಡ್ ಹೇಗೆ ಮಾಡಿರ್ತೀರೋ ಹಾಗೆ ನಿಮ್ಗೆ ನಿಮ್ಮ ರಿಸಲ್ಟ್ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ದಂಗ್ ರಿಸಲ್ಟ್ ಬಂದಿಲ್ಲ ಅಂದ್ರೆ ಯಾರು ಟೆನ್ಷನ್ ತಗೊಬೇಡಿ. ನಿಮ್ಗೆ ಈ ಸತಿ ಯಾರು ಫೇಲ್ ಆಗಲ್ಲ. ಮತ್ತೆ ನಿಮ್ಗೆ ಇವಾಗ ನಾಟ್ ಕಂಪ್ಲೀಟೆಡ್ NC ಅಂತ ನಿಮ್ಗೆ ಒಂದು ಮಾರ್ಕ್ ಬರುತ್ತೆ. ನೀವು ನೆಕ್ಸ್ಟ್ ಎಕ್ಸಾಮಿನೇಷನ್ ನಿಮ್ಗೆ ನಿಮ್ ರಿಸಲ್ಟ್ ನೋಡಿ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ, ಏನಾದ್ರು ಫೇಲ್ ಆಗಿದ್ರೆ NC ನಾಟ್ ಕಂಪ್ಲೀಟೆಡ್ ಅಂತ ಬರುತ್ತೆ. ನೀವು ನಿಮ್ಮ ನೆಕ್ಸ್ಟ್ ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಿ ನೀವು ಅಲ್ಲಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ಬೋದು. ಡೋಂಟ್ ವರಿ ಗೈಸ್, ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈ ಹಾಗೂ ಹೊಸ ಅಪ್ಡೇಟ್ KCET ರಿಲೇಟೆಡ್ ಅಪ್ಡೇಟ್ಸ್ ಹಾಗೂ KCET ಪ್ರಿಪರೇಷನ್ ಟಿಪ್ಸ್ ಎಲ್ಲಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಿರ್ತೀವಿ. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಯಾರು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೋಡಿ. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ನಿಮ್ಮ ರಿಸಲ್ಟ್ ಏಪ್ರಿಲ್ 9th 11 o'clock ಇಂದ 4 o'clock ಒಳಗಡೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೆಕೆಂಡ್ ಪಿ ಯು ಸಿ 2026 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನಿಮ್ಗೆ ರಿಸಲ್ಟ್ ನಿಮ್ಗೆ ಇನ್ನ 2 days 14 hours 39 minutes ಅಲ್ಲಿ ಅನೌನ್ಸ್ ಆಗುತ್ತೆ. ನಿಮ್ಗೆ ಎಲ್ಲಾ ಸೆಕೆಂಡ್ ಪಿ ಯು ಸಿ ಹುಡುಗರಿಗೆ ಆಲ್ ದ ಬೆಸ್ಟ್. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ.